ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. 175 ಡೇಸ್ ಚಾಲೆಂಜಲ್ಲಿ ಇವತ್ತು ಡೇ 11. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ವೆಜಿಟೇಬಲ್ ಆಮ್ಲೆಟ್ಸ್ ತೊಗೊಂಡಿದ್ದೆ. ಸೊ ಟೇಸ್ಟ್ ಬಂದು ಪರವಾಗಿಲ್ಲ, ಒಂದು ಡೀಸೆಂಟ್ ಲೆವೆಲಲ್ಲೇ ಇತ್ತು. ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಮಾರ್ನಿಂಗ್ ನನ್ನ ಫ್ರೆಂಡ್ನ ಮೀಟ್ ಮಾಡಿದಾಗ ನನ್ನ ಫ್ರೆಂಡ್ ಡ್ರೈ ಫ್ರೂಟ್ಸ್ ಕೊಟ್ಟಿದ್ಲು. ನಿಮ್ಮ ಲೈಫಲ್ಲಿ ನೀವೇನಾದರೂ ಇಂಪ್ರೂವ್ ಆಗಬೇಕಂತ ಅಂದ್ಕೊಂಡಿದ್ರೆ ನಾನು ಹೇಳೋ ಈ 2 ಟಿಪ್ಸ್ನ ಫಾಲೋ ಮಾಡಿ. ನಂಬರ್ 1, ನಿಮ್ಮ ಲೈಫ್ನ ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡೋದು ಸ್ಟಾಪ್ ಮಾಡಿ. ನಂಬರ್ 2, ಆದಷ್ಟು ಬೇಗ ನಿಮ್ಮ ಟ್ಯಾಲೆಂಟ್ ಏನಂತ ಕಂಡುಹಿಡಿಯೋಕ್ಕೆ ನೋಡಿ. ಆ ಟ್ಯಾಲೆಂಟ್ ಮೇಲೆ ಅಟ್ಲೀಸ್ಟ್ 2-3 ಟೈಮ್ಸ್ನ ವರ್ಕ್ ಮಾಡೋಕ್ಕೆ ನೋಡಿ. ಯಾಕಂದರೆ ಈಗಿರೋ ಜನ್ರೇಷನ್ನಲ್ಲಿ ನಮ್ಮ ಟ್ಯಾಲೆಂಟ್ ಏನಂತ ನಮ್ಗೆ ಅರ್ಥ ಆಗೋಷ್ಟಿಗೆ ನಮ್ಗೆ ಅರ್ಧ ಲೈಫ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಈ ಥರ ನಿಮ್ಮ ಲೈಫ್ನ ಇಂಪ್ರೂವ್ ಮಾಡೋಕ್ಕೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಸೊ ನನ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ನೆನ್ನೆ ಜಿಮ್ಗೆ ಹೋಗಿರಲಿಲ್ಲ, ಫುಲ್ ಮಳೆ ಬರ್ತಿತ್ತಂತ. ಅದಕ್ಕೆ ಇವತ್ತು ಮಳೆ ಬರೋಕ್ಕಿಂತ ಮುಂಚೆನೇ ನಾವು ಜಿಮ್ಗೆ ಹೋಗ್ಬೇಕಂತ ಜಿಮ್ಗೆ ಹೋದೆ. ಆದರೂ ನಾವು ಜಿಮ್ ರೀಚ್ ಆದಮೇಲೆ ಫುಲ್ ಮಳೆ ಬಂತು. ಇವತ್ತು ಚೆಸ್ಟ್ ವರ್ಕೌಟ್ ಆಗಿತ್ತು. ಸೊ ಎಲ್ಲದರಲ್ಲಿ ಒಂದು 4 to 5 ವೇರಿಯಂಟ್ಸ್ ಮಾಡಿಕೊಂಡು ಮನೆಗೆ ಹೋದೆ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಸ್ಟೇ ಟ್ಯೂನ್ಡ್. ಬಾಯ್.